ಪ್ರೊಫೆಷನಲ್ ಕ್ರಿಕೆಟರಿಂದ ಇವಾಗ ಆರ್ಟಿಸ್ಟ್ ಆಗಿರೋದು. ಇದು ಭುವನ್ ಅಂತ ನೋಡಿ. ಇಲ್ಲಿ ಹೆಂಗೆ ಸುಕೃತ್ ಅವ್ರು ಹೆಂಗ್ ತಿಂತಾ ಇದ್ದಾರೆ ನೋಡಿ. ಅವ್ರೆ ಸರ್ ಏನ್ ಕೇಳ್ತಾ ಇದ್ದೀರಾ? ಸಾಂಬಾರು ಪಪ್ಪಟ್ಟು ತಗೊಂಬಪ್ಪ. ಹಾ ತಗೊಂಬಪ್ಪ. ಖಾಲಿ ಅಂದ್ರೆ ಏನ್ ಮಾಡ್ತೀರಾ? ಮುಚ್ಚು ಕೈ ತೊಳ್ಕೊಂಡು ಎದ್ದೋಗ್ತೀನಿ. ಮೇನ್ ಥಿಯೇಟರ್ ಹೌಸ್ಫುಲ್. ಇದೇ ತರ ಮ್ಯಾಕ್ಸು ಅಷ್ಟೇ ಹೌಸ್ಫುಲ್ ಆಗುತ್ತೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚಾಬು ಒಂದು ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಸದಾಶಿವನಗರ. ಯಾವುದೋ ಬಟ್ ಒಳಗಡೆ ಮಾತ್ರ ಲಕ್ಸುರಿ ಆಗಿದೆ. ಸೊ ಏನಕ್ಕೆ ಬಂದಿರೋದು ಅಂದರೆ ಮ್ಯಾಕ್ಸ್ ಇಂಟರ್ವ್ಯೂ ನಡೆಯುತ್ತೆ ಇವತ್ತು ಇಲ್ಲಿ. ಬಟ್ ಅಣ್ಣ ಬರಲ್ಲ, ಮೋಸ್ಟ್ಲಿ ಟೀಮ್ ಅವ್ರು ಬರ್ಬೋದು. ಜೊತೆಗೆ ನನ್ನನ್ನು ಯಾರು ಕರೆದಿದ್ದು ಅಂದರೆ ಪ್ರವೀಣ್ ಗೌಡ ಅಂತ ಲಾಸ್ಟ್ ಬ್ಲಾಗಲ್ಲಿ ಆಡಿಯೋ ಲಾಂಚ್ ಇವೆಂಟಲ್ಲಿ ಅವ್ರನ್ನ ತೋರಿಸಿದ್ದೆ. ಅವ್ರು ನನ್ನ ಇನ್ವೈಟ್ ಮಾಡೋದು, ಬಾ ಬೇಕಾದ್ರೆ ಬ್ಲಾಗ್ ಮಾಡು ಅಂತ. ಸೊ ಅದಕ್ಕೆ ಬಂದಿದ್ದೀನಿ. ಲೆಟ್ಸ್ ಇವತ್ತು ಫುಲ್ ಎಂಜಾಯ್ ಮಾಡೋಣ. ಬನ್ನಿ ಇವತ್ತಿನ ಬ್ಲಾಗ್ನ ಎಂಜಾಯ್ ಮಾಡಿ. ಹಾಗೆ ಮ್ಯಾಕ್ಸ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸಿಯೋ ಅವರೆಲ್ಲ ಬಂದಾದಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ಕೂತ್ಕೊಂಡಿದ್ದೆ, ಯಾರೋ ಮಾತಾಡ್ತಾಯಿದ್ರು ಸುದೀಪ್ ಸರ್ಗೂ ಬೊಕ್ಕೆ ತರಬೇಕು ಅಂತ. ನಿನ್ನೆ ನಾನು ಪ್ರವೀಣ್ ಪ್ರಭು ಕೇಳಿದೆ, ಅಣ್ಣನೂ ಬರ್ತಾರ ಅಂದರು. ಇಲ್ಲ ಅಂತ ಅಂದರು. ಬಟ್ ಇಲ್ಲಿ ಸುದೀಪ್ ಸರ್ಗೆ ಬೊಕ್ಕೆ ತರಬೇಕು ಅಂತ ಮಾತಾಡ್ತಾ ಇದೆ. ಹಾರ್ಟ್ ಬೀಟು ನಂದು ಇಷ್ಟೊತ್ತೊಳಗು ನಾರ್ಮಲ್ ಆಗಿತ್ತು. ಆ ಒಂದು ವರ್ಡ್ ಸುದೀಪ್ ಅಂತ ಕೇಳಿದ ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಐ ಆಮ್ ಲಿಟ್ರಲಿ ಎಕ್ಸೈಟೆಡ್. ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ನನ್ನ ನಂಬಿರೋ ದೇವ್ರು ಇಲ್ಲೇ ಇದೆ. ಗಣೇಶ ದಯವಿಟ್ಟು ಸುದೀಪ್ ಅಣ್ಣ ಬರಲಿ, ಅವ್ರ ಜೊತೆ ಮಾತಾಡೋ ಥರ ಆಗಲಿ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಡೋ ಥರ ಆಗಲಿ, ಅಷ್ಟೇ ಕೇಳ್ಕೊಡೋದು. ಲೆಟ್ಸಿ ಅವರೆಲ್ಲ ಬಂದಾದಮೇಲೆ ಹೇಳ್ತೀನಿ. ಏನೇನಿದೆಯೋ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ನನ್ನ ಏನು ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೈಸ್. ಅವ್ರು ಬರ್ತಾ ಇದ್ದಾರೆ ಅಂದರೆ ನಾನು 5th ಫ್ಲೋರ್ಗೆ ಹೋಗ್ಬೇಕಂತ, ಅದಕ್ಕೆ ಹೋಗ್ತಾಯಿದ್ದೀನಿ. ಲಿಫ್ಟ್ ಬರ್ತಾ ಇದೆ. ಇಂಥದಕ್ಕೆಲ್ಲ ಫಸ್ಟ್ ಟೈಮ್ ಬರ್ತಿರೋದು, ತುಂಬ ಖುಷಿ ಆಗ್ತಿದೆ. ಗೋಯಿಂಗ್ ವಿತ್ ದ ಫ್ಲೋ. ನನ್ನ ಲೈಫ್ ಹೇಗೆ ನಡೀತಿದೆ ಹಂಗೆ ಹೋಗ್ತಾಯಿದ್ದೀನಿ. ಯಾವುದೇ ನಾನು ಆಸೆ ಪಟ್ಟು ಬೇಕು ಅಂತ ಈ ಕಡೆ ಆ ಕಡೆ ಹೋಗ್ತಿರೋ ಲೈಫ್ ನನ್ನ ಹೇಗೆ ಕರ್ಕೊಂಡು ಹೋಗ್ತಿದ್ದೆ ನಾನು ಆ ಥರ ಹೋಗ್ತಾಯಿದ್ದೀನಿ. 5th ಫ್ಲೋರ್ ಬಂತು, ಬನ್ನಿ ಹೋಗೋಣ. ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸೀಮಿತ ಅಂತ ಆಲ್ ಓವರ್ ಇಂಡಿಯಾ ಎಷ್ಟೊಂದು ಆಕ್ಟರ್ಸ್ ಅವ್ರಿಗೊಂದಿರೋ ಕ್ರೇಜ್, ಫ್ಯಾನ್ ಫಾಲೋಯಿಂಗ್ ಅಥವಾ ಆಕ್ಟರ್ಸ್ ಕಡೆಯಿಂದ ಅವ್ರ ಕಡೆ ಇರೋ ಪ್ರೀತಿ ಏನಿಲ್ಲ, ಇನ್ಕಂಪೇರಬಲ್. ಸೊ ಅಂಥದ್ರಲ್ಲಿ 100 ಡೇಸ್ ಸಿಕ್ಕಿರೋದು ಇಟ್ಸ್ ಲೈಕ್ ಯಾವ ಜೀವನದಲ್ಲಿ ಪುಣ್ಯ ಮಾಡಿದ್ದೀನಲ್ವಾ ಸರ್. ಸೊ ಯಾವಾಗ ನಾನು ಕ್ರಿಕೆಟ್ ಸ್ಟಾಪ್ ಮಾಡಿದೆ, ನನ್ನ ಇದೇ ಆಪ್ಷನ್ ಚೂಸ್ ಮಾಡಿದ್ದು ಸಿನಿಮಾನೇ. ಎಲ್ಲರಿಗೂ ಹಿಂಗೆ ಯಾಕೆ ನಿಮ್ಮ ಆಶೀರ್ವಾದನೂ ಇಂಪಾರ್ಟೆಂಟ್ ಅಲ್ಲ. ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ, ಎಲ್ಲಾದರೂ ರೀಚ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಇರಬೇಕಲ್ಲ ಆಶೀರ್ವಾದ. ಆಶೀರ್ವಾದ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ನಾನು ಇವ್ರಿಗೆ ಅಷ್ಟೇ ಒಂದು ಪ್ರಶ್ನೆನ ಕೇಳಿದೆ, ಲೈಕ್ ಎಷ್ಟು ದಿನ ಶೂಟ್ ಮಾಡಿದ್ರಿ ಅಂತ ಹೇಳಿ. ಸೊ ನಿಮ್ಮ ಪೋರ್ಷನ್ ಎಷ್ಟು ದಿನ ಆಯಿತು ಮ್ಯಾಕ್ಸ್ನಲ್ಲಿ ಅಂತ? ನೀವು 100 ಡೇಸ್ ಓಡಿದ್ರಾ ಅಥವಾ? ನನ್ನ ಸ್ವಲ್ಪನೇ ಇತ್ತು, ನಾನು ಇವರಷ್ಟೆಲ್ಲ ಓಡಿಲ್ಲ. ಓಕೆ, ಸ್ವಲ್ಪ ಇತ್ತು ನಂದು. ಬಟ್ ಇದ್ದಿದ್ದ ದಿನ ಒಳ್ಳೆ ಮೆಮೊರಿ ಕ್ರಿಯೇಟ್ ಆಯಿತು. ಎಸ್. ಸೊ ಮ್ಯಾಕ್ಸ್ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಸೊ ಇವರು ಜಟನ ಮ್ಯಾಗಿ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿಯ ಮಣಿಪಾಲಿನ ಸುಕೃತ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂಡ್ ನಮ್ಮ ಕಿಚ್ಚ ಬಾಸ್ಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಇವರು. ಅಂಡ್ ದ ಒನ್ ಅಂಡ್ ಓನ್ಲಿ ಪ್ರವೀಣ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹ್ಯಾಂಡ್ಸಮ್ ಹಂಕ್ ಪ್ರವೀಣ್ ಅವರಿಗೆ ನಮಸ್ಕಾರ. ಅದೊಂದು ಶೇರ್ಸ್ ಹಾಕಿರಿ, ಇನ್ನೂ ಸಕ್ಕದಾಗಿರ್ತಾರೆ. ಅದಕ್ಕೆ ತೆಗಿಟ್ಬಿಟ್ರು. ಇಂಟರ್ವ್ಯೂ ಕೊಡಲ್ಲ. ಹಾ, ಇವಾಗ ಸೊ ಪ್ರವೀಣ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸ್ವಾಗಲಿದೆ. ಎಸ್. ಅಂಡ್ ಇವ್ರನ್ನ ನಾವು ಬಹಳಷ್ಟು ಕಾಡಿನಲ್ಲಿ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಭೂತ ಬಂಗ್ಲೆಗಳಲ್ಲೇನೆ ಜಾಸ್ತಿ ಮೀಟ್ ಮಾಡ್ತಾ ಇದ್ವಿ. ಬಟ್ ಆದ್ರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತ ಲೊಕೇಶನ್ ಅಲ್ಲಿ ಮೀಟ್ ಮಾಡ್ತಾ ಇದ್ವಿ. ಸೊ ಲೆಟ್ಸ್ ವೆಲ್ಕಮ್ ವಿಜಯ್ ಚಂಡೂರ್ ಅವ್ರನ್ನ. ನಮಸ್ಕಾರ ಸರ್. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಈಗ ಗೊತ್ತಾಯ್ತು
ಮ್ಯಾಕ್ಸ್ ಸೆಟ್ ಆಕ್ಚುಲಿ ಒಂದು ಕಾಡಲ್ಲಿ ಇದ್ದಿದ್ದು, ಹಾ. ಯಾವಾಗ್ಲೂ ಕಾಡಲ್ಲೇ ಇರೋರು. ಇಲ್ಲ ಇಲ್ಲ, ಅದ್ರ ರಹಸ್ಯ ಬೇರೆನೇ ಇದೆ. ಕಾಡು ಬಾ ಅಂತ ಇದೆ. So, ರಹಸ್ಯ ಬೇರೆ. ಅದಕ್ಕೆ ನಾವು ನಾಡಕ್ಕೆ ಕರೆದಿಲ್ಲ, ಅಲ್ಲೇ ಇರಿ ನೀವು. ಎಕ್ಸಾಕ್ಟ್ಲಿ. Everyone watch, don't miss Maximum Mass. ಅಂಡ್ ಇವಾಗ 25th ಅವ್ರಿಗೆ ಹೇಳಿ ಸರ್. 25th ಸರ್, ಎಲ್ರಿಗೂ ನಮಸ್ಕಾರ. 25th ಕ್ರಿಸ್ಮಸ್ ಬಂದು ಥಿಯೇಟ್ರಲ್ಲಿ ಹಬ್ಬ ಮಾಡ್ಕೊಳ್ಳಿ, ಪರವಾಗಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಕಾಂಪಿಟೇಟಿವ್ ಆಗಿದೆ ಬೇರೆ ಸಿನಿಮಾಗಳಿಗೆ ಇದು. ಯಾಕೆಂದರೆ ವಿಜುವಲ್ಸ್ ಹಂಗಿದೆ, ಕ್ವಾಲಿಟಿ ಹಂಗಿದೆ. ಸುದೀಪ್ ಸರ್ ಸಿನಿಮಾ ಮಾಸ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತು, ಆದರೆ ಇದು ಮ್ಯಾಕ್ಸಿಮಮ್ ಮಾಸ್. ಹೀರೋಗಳನ್ನ ಅಂದ್ರೆ ಕೆಲವು ಹೀರೋಸ್ನ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಫೀಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ಒಂದು ವೈಬ್ ಏನಿದೆ ಸುದೀಪ್ ಸರ್ ಇದೆ, ಆ ಫೀಲ್, ಹಿ ಲುಕ್ಸ್ ಗುಡ್ ಆನ್ ಬಿಗ್ ಸ್ಕ್ರೀನ್. ಹೌದು, ಅದು 6 ಅಡಿ ಕಟ್ಟೋರ್ಗೆ ಸ್ಕ್ರೀನ್ ಬೇಕೇ Yeah. ಬೇಕು. ಎಕ್ಸಾಕ್ಟ್ಲಿ. ಬೇಕಾದ್ರೆ ಹಿಂದಿಲೂ ಹೇಳ್ತೀನಿ, ತೆಲುಗಲ್ಲೂ ಹೇಳ್ತೀನಿ, ತಮಿಳಲ್ಲೂ ಹೇಳ್ತೀನಿ, ಮಲಯಾಳಮಲ್ಲೂ ಹೇಳ್ತೀನಿ. ಅಲ್ಲೇ ಮಾಸ್ ಇದೆಯಲ್ಲ, ಪೋಸ್ಟರ್ಸ್ ಎಲ್ಲ ಮಾಸ್. ದಯವಿಟ್ಟು ಎಲ್ಲರೂ 25th ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ನೋಡಿ. ನನಗೆ ಈ ಚಿತ್ರದಲ್ಲಿ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಕೆ ಚಂಪಕಧಾಮ ಬಾಬು ಅವ್ರಿಗೆ ತುಂಬಾ ಒಳ್ಳೆ ಹುಡುಗಿ ವಯಸ್ಸಿಂದ ನಾನು ಹೇಳ್ತಾನೆ ಕೇಳಿ. ನನಗೆ ಮ್ಯಾಕ್ಸ್ ಮೂವಿನಲ್ಲಿ ಸಿಕ್ಕಿರೋ ಒಂದು ಒಳ್ಳೆ ಫ್ರೆಂಡ್. ಓಕೆ. ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ಇವ್ರ ಹತ್ರ ಕಲ್ತ್ಕೋಬೇಕು. ಎಸ್. ಎಲ್ಲರೂ ಸಿಕ್ಕಿದ್ದಾರೆ ಮ್ಯಾಕ್ಸ್ ಇಂದ, ಬಟ್ ಶಿ ಇಸ್ ವೆರಿ ಸ್ಪೆಷಲ್. ಓಕೆ. ಅವರನ್ನು ತುಂಬಾನೇ ಕೆಟ್ಟವರಲ್ಲ. ಗೈಸ್, ಇವಾಗ ಲಂಚ್ ಮಾಡಕ್ಕೆ ಬಂದಿದ್ದೀವಿ. ನನ್ನ ಜೊತೆ ಪ್ರವೀಣ್ ಬ್ರೋ ಇದ್ದಾರೆ, ಅವ್ರಿಗೆ ಗೊತ್ತು. ಹಾಯ್ ಹೇಳ್ಬಿಡಿ, ಯೂಟ್ಯೂಬ್ ಚಾನಲ್ ಇದೆ ಬ್ರೋ. ನೀವು ಬ್ರೋ ಹೇಗಿದೆ? ಸೂಪರ್. ಹಾಯ್ ಬ್ರೋ, ಭುವನ್ ಅಂತ. ಹಾಯ್ ಹಾಯ್ ಹೇಳ್ಬಿಡಿ. ಹಾಯ್ ಬ್ರೋ, ಹಾಯ್ ಅಕ್ಕ, ಹಾಯ್ ಹೇಳ್ಬಿಡಿ. ಊಟ ಮಾಡೋದನ್ನು ಕವರ್ ಮಾಡ್ತೀರಾ? ವ್ಲಾಗ್ ಜಿನ್ ವೈ ಕಣ್ಣೀರ್ ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ತಗೊಂಡು ಊಟ ಮಾಡಿ. ಹಾಯ್, ಗೊತ್ತಿಲ್ಲ ಅಂದ್ರೆ ನಾನು ಪ್ರವೀಣ್ ಅಂತ, ಸಣ್ಣ ಪುಟ್ಟ ಆರ್ಟಿಸ್ಟ್, ಪ್ರೊಫೆಷನಲ್ ಕ್ರಿಕೆಟರ್ ಇಂದ ಇವಾಗ ಆರ್ಟಿಸ್ಟ್ ಆಗಿರೋದು. ಇದು ಭುವನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಸುಕೃತ್ ಅವ್ರು ಹೆಂಗ್ ತಿಂತಾ ಇದಾರೆ ನೋಡಿ. ಅವ್ರೆ ಅಲ್ಲಿ ಅವರು ಗೋವಿಂದ ಸರ್, ಇಲ್ಲಿ ವಿಜಯ್ ಸರ್ ಬ್ಯಾಟಿಂಗ್ ಆಡ್ತಾವ್ರೆ. ಅನಿರುದ್ಧ್ ಸುಮ್ನೆ ಕೂತಿದ್ದಾನೆ, ನಮಸ್ಕಾರ ಹೊಡಿತಾ ಇದ್ದಾನೆ ಅನಿರುದ್ಧ್. ಹಸ್ವಾಗ್ತಾ ಇದೆಯಂತೆ. ಊಟ ಬಂದಿಲ್ಲ, ನಾ ಮಾಡ್ತೀನಿ. ಏನೋ ಕೇಳ್ತಾ ಇದ್ದಾರೆ ಸರ್, ಏನ್ ಕೇಳ್ತಾ ಇದೀರಾ? ಸಾಂಬಾರು ಪಪ್ಪಟ್ಟು ತಗೊಂಬಪ್ಪ. ಹಾ, ತಗೊಂಬಪ್ಪ. ಖಾಲಿ ಅಂದ್ರೆ ಏನ್ ಮಾಡುದು? ಕೈ ತೊಗೊಂಡು ಎದ್ದೋಯ್ತೀನಿ. ಅವರು ಸಕಲ ಕಲಾ ಅಲ್ಲಿದ್ದಾರೆ. ಅವ್ರಿಗೆ ಗೊತ್ತಲ್ಲ, KGF. ಹಾಕಿ. ಹಂಗೆ ಸರ್ ಏನೋ ಮಾತಾಡಿ. ಹಂಗೆ ಹಾಕ್ಬೇಕಾ? ಊಟ ಮಾಡಿ. ಸೊ ಇಷ್ಟು ಜನ ಇದೀವಿ ಇವತ್ತು ಇಂಟರ್ವ್ಯೂಗೆ. ಬಟ್ ನಮ್ದೇ ಒಂಥರ ಬೇರೆ ತರ. ಲಾಸ್ಟಲ್ಲಿ ಗೊತ್ತಾಗ ಯಾವ ತರ? ಒಂಥರ ಇವ್ರ ಇಂಟರ್ವ್ಯೂನೇ ಇದು ಒಂಥರ. ಸದ್ಯಕ್ಕೀಗ ಜಾಮೂನ್ ತಿನ್ನುವೆ. ಸೊ ಹಿಂಗೆ ನಡೀತಾ ಇದೆ, ಬರೀ ಊಟದಲ್ಲೇ ಇಷ್ಟೊಂದು ಕಾಮಿಡಿ ಅದು ಇದು ಮಾಡ್ಕೊಂಡು. ಮೇಡಮ್ ಅವ್ರು ಬಾರಿಸ್ತವ್ರೆ, ರಸಮ್ ಹಾಕೊಂತವ್ರ. ಇವಾಗ ಇವ್ರು ಕಣ್ಣ ಹಾಕಿ ಹಾಕಿನೇ ನಾನು ಸಣ್ಣ ಆಗ್ತೀನಿ. ಹೌದಾ? ಅದಕ್ಕೆ ಆಗ್ಲೇ ಅಷ್ಟೊಂದು ಕ್ಯಾಮ್ರಾ ಬಂತು. ಅದ್ ಯಾವ್ದಕ್ಕೂ ಇಲ್ವಾ? ಅದ್ ನನಗೋಸ್ಕರ ಬಂದಿದ್ದು, ಆದ್ರೆ ಅಟ್ರಾಕ್ಟ್ ಮಾಡಿದ್ವಿ. ಸೊ ನಿಮ್ಗೆ ಅದು ಆಕ್ಚುಲಿ ನನಗೋಸ್ಕರ ಬಂದಿದ್ದು ಕ್ಯಾಮ್ರಾ, ಬಟ್ ಅಟ್ರಾಕ್ಟ್ ಮಾಡಿದ್ದು ಸುಕೃತ. ಕ್ಯಾಮ್ರಾ ಸೊ ಊಟ ಮಾಡ್ಕೊಂಡ್ ಬರ್ತೀನಿ. ಸಾಂಬಾರ್ ಕೇಳಿದ್ರೆ ಫಿಕ್ಸ್ಡ್ ಹೆಸರದ್ನವ್ರೆ ಅಷ್ಟೇ. ಅಂದ್ರೆ ಏನು ಚಟ್ನಿಲ್ ತಿನ್ಬೇಕಂತ ಏನಿದೆ? ಏನಿಲ್ಲ, ಇದು ಸರ್ ಜಾಮೂನ್ ಇದೆ, ಜಾಮೂನ್ ಹಾಕೊಬಹುದು. ಒಂದ್ಸಲ ಟೇಸ್ಟ್ ರಸಂ ಬೇಕಾ? ಸಾಂಬಾರ್ ಬೇಕು ಅಂದ್ರೆ ಫಿಕ್ಸ್ಡ್ ತಗೊಳ್ತಾರೆ. ಕಳಾಶ್ ಕಳಾಶ್ ನಾನೊಬ್ಬ ಖಂಡಿಸ್ತೀನಿ ಇದನ್ನ. ಊಟ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಅನಿರುದ್ಧ್ ಇನ್ನ ಬಂದೇ ಇಲ್ಲ. ಏನು ಪಾಪ ಹೊಟ್ಟೆ ಹಸಿತಾ ಇದೆಯಂತೆ ಅನಿರುದ್ಧ್ಗೆ. ನನಗೂ ಬಂದಿಲ್ಲ. ಇಟ್ಕೊಳ್ಳಿ. ಎಲ್ಲಾರು ಕಮೆಂಟ್ ಹಾಕಿ
ಫಾಸ್ಟ್ ಆಗಲ್ಲ. ಹಂಗೆ ಇವರು ಯೂಟ್ಯೂಬ್ ಚಾನಲ್ ತೆಗೆದ್ರೆ ಫಾಸ್ಟ್ ಆಗುತ್ತೆ ಅದನ್ನ ಫಸ್ಟ್ ಓಕೆನಾ ಇಲ್ವಾ? ಇಂಟ್ರೆಸ್ಟೆಡ್ ನಮ್ಗೆ ಆಕ್ಚುಲಿ ಟೈಮ್ ಇಲ್ಲ ಇದಕ್ಕೆಲ್ಲ. ಇವ್ರು ಓಪನ್ ಮಾಡಿದ್ರೆ ನಿಜ ಪಕ್ಕ ಎಲ್ಲ ಹೋಗಲ್ಲ. ಕಮೆಂಟ್ ಹಾಕಿ, ಕಮೆಂಟ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಸದ್ಯಕ್ಕಂತೂ ಏನೋ ಐಡಿಯಾ ಇಲ್ಲ ಚಾನಲ್ ಓಪನ್ ಮಾಡ್ಬೇಕು ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದು ಆಗಲ್ಲ ಇದು ಗೈಸ್ ಇವತ್ತು ಹಪ್ಪಳ ಕೊಟ್ಟಿದ್ದಾರೆ, ಕೋಸ್ ಪಲ್ಯ, ರೈಸು, ಕುಕುಂಬರು, ಚಪಾತಿ, ಆಂಬೋಡೆ, ಏನು ಹುಳಿ ಅಂತ ಗೊತ್ತಿಲ್ಲ, ಆಮೇಲೆ ಮಜ್ಜಿಗೆ ಹುಳಿ ಇದ್ದಂಗಿದೆ, ನೆಕ್ಸ್ಟ್ ಜಾಮೂನ್, ಅಷ್ಟೇ. ತಿನ್ಬಿಟ್ಟು ಸಿಗ್ತೀನಿ. ವೆರೈಟಿ ತಿಂದಿರೋ ಬೇಸ್ ಥಿಯೇಟರ್ ಹೌಸ್ಫುಲ್. ಇದೇ ತರ ಮ್ಯಾಕ್ಸು ಅಷ್ಟೇ ಹೌಸ್ಫುಲ್ ಆಗುತ್ತೆ. ಊಟನೇ ಹೆಂಗಿದೆ ಅಂದ್ರೆ ಸಿನಿಮಾ ಹೆಂಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸುದೀಪ್ ಸರ್ ನಮ್ಮ ಮಾಡೋದು ಅಂದರೆ ಅದೊಂಥರ ಪ್ರಿವಿಲೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಇನ್ವಾಲ್ವ್ ಆಗಿ ನಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ, ಮತ್ತು ಈ ಸೀನ್ನೇ ಒಂದು ಅಪ್ಲಿಫ್ಟ್ ಮಾಡ್ತಾರೆ ಅವರು. ಆಮೇಲೆ ಹೇಗೆ ಅನ್ನಿಸ್ತು ಇವತ್ತಿನ ದಿನ? ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಡಿಫ್ರೆಂಟ್ ಕ್ವಶನ್ಸ್ ಕೇಳಿದ್ರು ಎಲ್ಲರೂ. ಮ್ಯಾಕ್ಸಿಮಮ್ ಆಗಿ ಯಾವುದು ರಿಪೀಟ್ ಆಗಿಲ್ಲ ಕ್ವಶನ್ಸು. ಚೆನ್ನಾಗಿತ್ತು. ಮ್ಯಾಕ್ಸ್ ಬಾಯ್. ನಿನ್ನ ಬ್ಯಾಗಲ್ಲಿ ಅಲ್ಲಿ ನೋಡಿ, ಹಿಂದೆ ಹಾಟ್ ತೋರಿಸ್ತಾರೆ. ಇನ್ನೊಂದ್ಸಲ ಹಾಟ್ ರೀಟೇಕ್. ಹಿಂದೆಗಡೆ ಓಕೆ ಡನ್. ಹಾಂ ಓಕೆ ಡನ್. ಬಾಯ್. ಗೈಸ್ ಇವಾಗ ಎಲ್ಲರೂ ಹೊಡ್ತಾರೆ. ಇವಾಗ ನಾನು ಹೊಡಿತೀನಿ, ಇವರು ಹೊಡಿತಾರೆ, ಎಲ್ಲರೂ ಮುಗೀತು. ಸಿಗ್ತೀನಿ ಗೈಸ್. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಕಡೆ ಹೊಡ್ತಾ ಇದ್ದೀನಿ. ಇವನ್ನ ಬ್ರೋನು ಹೊರಟರು, ಪ್ರವೀಣ್ ಬ್ರೋನು ಹೊರಟರು. ನೆಕ್ಸ್ಟ್ ನಮ್ಮ ಮನೆ ಕರೆ ಪ್ರಯಾಣ ಹೊರಡೋಣ. ಆ್ಯಕ್ಚುಲಿ ನಾಳೆ ಒಂದು ಇದು ಯೂಟ್ಯೂಬರ್ಸ್ಗೆ ಅಂತಲೇ ಮೀಟಿಂಗ್ ಇದೆಯಂತೆ, ಎಲ್ಲಿ ಫಾರ್ಮ್ ಹೌಸಲ್ಲಿ. ಸುದೀಪಣ್ಣ ಅಲ್ಲೇ ಇದ್ದಾರಂತೆ. ಇವತ್ತು ಆ್ಯಕ್ಚುಲಿ ಬಂದಿಲ್ಲ, ಅವರೇನೋ ತಪ್ಪಾಗಿ ತಿಳ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡು ಹೇಳಿದ್ದಾರೆ. ಆಮೇಲೆ ಇವ್ರು ಕೇಳಿದೆ, ಇಲ್ಲ ಅಣ್ಣ ಇಲ್ಲ, ಅಣ್ಣ ಮೀಟಿಂಗಲ್ಲಿದ್ದಾರೆ, ಹಂಗೆ ಶಿವಣ್ಣನ ಮನೆಗೆ ಹೋಗ್ಯಾರೆ ಅಂತ ಅಂದರು. ಸೊ ಅದಕ್ಕೆ ಅದೇ ಹೇಳಿದೆ, ಇಲ್ಲ ನಾನು ಮಾತಾಡ್ತೀನಿ, ಚಕ್ರವರ್ತಿ ಸರ್ ಹತ್ರ ಮಾತಾಡಿ ಏನೋ ಒಂದು ಮಾಡ್ತೀನಿ ಅಂತಂದರು. ಸೊ ಆದರೆ ಅವ್ರು ಮೆಸೇಜ್ ಮಾಡ್ತಾರಂತೆ, ನಾಳೆ ಅಕಸ್ಮಾತ್ ಏನೋ ಓಕೆ ಅಂದರೆ ನಾಳೆ ಫಾರ್ಮ್ ಹೌಸ್ ಹತ್ರ ಹೋಗಿ ಅಣ್ಣನ ಮೀಟ್ ಮಾಡೋದು. ಇಲ್ಲ ಅಂದರೆ ಪಕ್ಕ ಈ ವೀಕು ಇಲ್ಲ ನೆಕ್ಸ್ಟ್ ವೀಕಲ್ಲಿ ಏನೋ ಮಾಡ್ತಾರಂತೆ. ಹೆಚ್ಚಿ ನಾವು ದೇವ್ರನ್ನ ನಂಬೋಣ, ನಮ್ಮ ಕನಸು ಆದಷ್ಟು ಬೇಗ ಫುಲ್ಫಿಲ್ ಆಗಲಿ ಅಷ್ಟೇ ನನ್ನ ಆಸೆ. ನಂಗೆ ಬೇರೆ ಕನಸೆಲ್ಲ ಇಟ್ಕೊಂಡೇ ಇಲ್ಲ. ಫಸ್ಟು ನಮ್ಮ ಗುರುನ ಮೀಟ್ ಮಾಡಬೇಕು. ಗುರು ಅನ್ನೋಕ್ಕಿಂತ ದೇವರು ಅಂತಲೇ ಹೇಳ್ತೀನಿ. ಸುದೀಪಣ್ಣ ಮೀಟ್ ಮಾಡಬೇಕು, ಅದೊಂದು ಡ್ರೀಮ್ ಇದೆ. ಇವರು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಬ್ರೋ. ಅವ್ರಿಗೆಷ್ಟು ಸ್ವೀಟಾಗಿ ನನ್ನ ಹತ್ರ ಮಾತಾಡಿ ಮೆಸೇಜೆಲ್ಲ ಮಾಡಿ ಪ್ರತಿಯೊಂದು ಇನ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಅನಿಸುತ್ತೆ. ಸೊ ಆ ಪ್ರೀತಿ ಹಾಗೆ ಇಲ್ಲಿ ಇವಾಗ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಆಗಲೇ ಮನೆಗೆ ಬಂದಾಯಿತು. ಮನೆಗೆ ಬಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲ್ಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕೆಚ್ಚಾಬು ಒಂದು ಮಾಡುವ ನಮಸ್ಕಾರ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂದರೆ ಯಾವ ಬ್ಲಾಗ್ ಜೊತೆ ಬರ್ತೀನೋ ಗೊತ್ತಿಲ್ಲ, ಬಟ್ ಮ್ಯಾಕ್ಸ್ ಟಾಪಿಕಲ್ಲೇ ಬರ್ತೀನಿ. ಲೆಟ್ಸಿ. ಹಾಗೆ 28ನೇ ತಾರೀಕು ಚಿತ್ರದುರ್ಗದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇದೆ. ಲೆಟ್ಸಿ ಏನಾಗುತ್ತೆ ಏನು ಕತೆ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್. ಬಾಯ್ 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 ಗೈಸ್.